ಅಥವಾ ಶಿಸ್ತಲ್ಲಿ ಗೌರವದಲ್ಲಿ ಬಾಳ್ಬೇಕಾ? ಯೋಚನೆ ಮಾಡೋಣ. ಅದೇ ಬೇಕು ಅಂತಿದ್ರೆ ಹೇಳು, ನಾನು ಯಾವ ಕಟ್ಟುಪಾಡುಗಳನ್ನು ಹಾಕಲ್ಲ. ಎಲ್ಲರೂ ಹೇಗೆ ಬೇಕಾದರೂ ಇರಲಿ ಅಂದ್ಕೊಂಡು ಸುಮ್ಮನಿರ್ತೀನಿ. ಆದರೆ ಮತ್ತೆ ಅಂಥದ್ದೇನಾದರೂ ನಡೆದ್ರೆ ನಾನು ಅಪ್ಪದ್ದಾರಿ ಹಿಡಿಬೇಕಾಗುತ್ತೆ. ಜಾನಕಿ, ಜಾನಕಿ ಅಣ್ಣ, ಈ ಮನೇಲಿ ಇನ್ನೊಂದು ದುರಂತ ಆಗಬಾರ್ದು ತಾನೆ. ಅದಕ್ಕೆ ಇಷ್ಟೊಂದು ಎಚ್ಚರ, ಇಷ್ಟೆಲ್ಲ ಎಚ್ಚರಿಕೆ, ಇಷ್ಟೊಂದು ಕಟ್ಟುನಿಟ್ಟು. ಯಾರಿಗೂ ಮತ್ತೊಂದು ಸಲ ಈ ಮನೆ ಮರ್ಯಾದೆನ ಮಣ್ಣು ಪಾಲು ಮಾಡೋದಕ್ಕೆ ನಾನು ಅವಕಾಶ ಕೊಡಲ್ಲ. ಅದು ನನ್ನ ಮಗ ಆದರೂ ಅಷ್ಟೇ, ಯಾರಾದರೂ ಅಷ್ಟೇ. ಅದೇ ಕಾರಣಕ್ಕೆ ನಾವು ಶಿಸ್ತಿನ ಸಿಪಾಯಿ ಆಗಿರೋದು. ಆದರೂ ಲಕ್ಷ್ಮಣ ಆದರೂ ಅಷ್ಟೇ, ರಾಮ ಆದರೂ ಅಷ್ಟೇ. ನಾನು ಹಾಕಿದ ಲಕ್ಷ್ಮಣ ರೇಖೆನ ದಾಟೋ ಹಾಗಿಲ್ಲ. ನನಗೆ ಮನೆತನ ಮುಖ್ಯ, ಗೌರವ ಮುಖ್ಯ. ಅದಕ್ಕೆ ನೀನು ಅಡ್ಡಿ ಮಾಡಬೇಡಣ್ಣ, ಪ್ಲೀಸ್. ಬಂದಿರಲಿಲ್ವಾ? ನಾನೆಲ್ಲ ಕೇಳಿಸ್ಕೊಂಡು ಏನು ದೊಡ್ಡಪ್ಪ ಅದು ನೀನು ಅಪ್ಪ ಮಾತಾಡ್ತಿದ್ದೆ. ಈ ಮನೇಲಿ ನನಗೆ ಗೊತ್ತಿಲ್ದಿರೋದು ಏನೇನೋ ಇರೋ ಹಾಗಿದೆ. ದೊಡ್ಡಪ್ಪ, ಏನು ಕತೆ ಅದು ಹೇಳು. ಹೇಳು, ಯಾರು ಮನೆ ಮರ್ಯಾದೆ ತೆಗೆದಿರೋದು?